ಗಯಾ ಅತಿ ಹೆಚ್ಚು ಜನರು ಪಿಂಡ ಪ್ರದಾನ ಮಾಡೋದಕ್ಕೆ ಭೇಟಿ ನೀಡುವಂತಹ ಸ್ಥಳ. ಇನ್ನು ಬಿಹಾರ್ನಲ್ಲಿರೋ ಈ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡೋದ್ರಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಪ್ರತೀತಿ. ಆದರೆ ಈ ಪ್ರತೀತಿ ಹುಟ್ಟಿದ ಹೇಗೆ? ಗಯಾದ ಪೌರಾಣಿಕ ಹಿನ್ನೆಲೆ ಆದರೂ ಏನು? ಗಯಾ ಈ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಹಿಂದೆ ಗಯಾಸುರ ಅನ್ನೋ ರಾಕ್ಷಸ ಇದ್ದ. ಅವನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ. ಒಮ್ಮೆ ಅವನ ಮನಸ್ಸಿನಲ್ಲಿ ಒಂದು ಆಸೆ ಉದ್ಭವವಾಯಿತು. ಮನಸ್ಸಿನಲ್ಲಿ ಬಂದ ಆಸೆನ ನನಸು ಮಾಡ್ಕೊಳ್ಳೋದಕ್ಕೆ ವಿಷ್ಣುವಿನ ತಪಸ್ಸನ್ನ ಮಾಡ್ತಾನೆ. ಸತತ ತಪಸ್ಸಿನ ನಂತರ ಭಗವಾನ್ ವಿಷ್ಣು ಪ್ರತ್ಯಕ್ಷ ಆಗಿ ನಿನ್ನ ಆಸೆ ಏನು ಅಂತ ಕೇಳಿದ್ರು. ನನ್ನ ದೇಹ ಈ ಜಗತ್ತಲ್ಲೇ ಅತ್ಯಂತ ಪವಿತ್ರವಾದ ಸ್ಥಳ ಆಗಬೇಕು. ಇನ್ನು ಪಾಪಕರ್ಮಗಳನ್ನ ಮಾಡಿದವರು ನನ್ನ ದರ್ಶನ ಮಾಡೋದ್ರಿಂದ ಅವರ ಪಾಪಗಳೆಲ್ಲ ನಾಶ ಆಗಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾನೆ ಗಯಾಸುರ. ವಿಷ್ಣು ತಥಾಸ್ತು ಅಂದ್ರು. ಅಲ್ಲಿಂದ ಹೊಸ ಸಮಸ್ಯೆ ಆರಂಭವಾಯಿತು. ಯಾವಾಗ ಗಯಾಸುರ ವರ ಪಡೆದು ಅತ್ಯಂತ ಪವಿತ್ರ ವ್ಯಕ್ತಿ ಆದ್ನು, ಅಲ್ಲಿಂದ ತಪ್ಪು ಮಾಡೋರೆಲ್ಲ ಅವನ ದರ್ಶನವನ್ನ ಮಾಡಿ ಪಾಪ ಶಮನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಬರ್ತಾ ಬರ್ತಾ ಇದು ಅತಿರೇಕಕ್ಕೆ ಹೋಯಿತು. ಹೇಗಿದ್ರೂ ಗಯಾಸುರ ಇದನ್ನಲ್ಲ ಅಂತ ಹಿಂದು ಮುಂದೆ ನೋಡದೆ ಪಾಪ ಕಾರ್ಯಗಳನ್ನ ಮಾಡೋ ಕಾಲ ಬಂತು. ಇಡೀ ಜಗತ್ತಲ್ಲಿ ಕೆಟ್ಟ ಕಾರ್ಯಗಳು ಹೆಚ್ಚಾದವು. ಇನ್ನು ಈ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಹಾಗೇನೆ ಮಹೇಶ್ವರರು ಉಪಾಯವೊಂದನ್ನು ಮಾಡಿ ಋಷಿ ಮುನಿಗಳ ವೇಷವನ್ನ ತೊಟ್ಟು ಗಯಾಸುರನ ಬಳಿ ಬರ್ತಾರೆ. ನಾವು ಪವಿತ್ರವಾದ ಯಜ್ಞವೊಂದನ್ನು ಮಾಡೋ ಸಲುವಾಗಿ ಅತ್ಯಂತ ಪವಿತ್ರವಾದ ಸ್ಥಳವನ್ನು ಹುಡುಕ್ತಾ ಇದ್ದೀವಿ. ಆದರೆ ಇಡೀ ಜಗತ್ತಲ್ಲಿ ನಿನ್ನ ದೇಹದಷ್ಟು ಪರಿಶುದ್ಧವಾದ ಸ್ಥಳ ಇನ್ನೊಂದಿಲ್ಲ. ಹಾಗಾಗಿ ನಿಮ್ಮ ದೇಹದ ಮೇಲೆ ಯಾಗ ನೆರವೇರಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಗಯಾಸುರ ಅನುಮತಿ ನೀಡಿ ತನ್ನ ದೈತ್ಯವಾದ ದೇಹವನ್ನು ನೆಲಕುರುಳಿಸಿ ಹಾಗೆ ಮಲಗ್ದ. ಯಾಗ ಆರಂಭ ಮಾಡೋಕ್ಕೂ ಮುಂಚೆ ಒಂದು ಮುಖ್ಯವಾದ ನಿಯಮವನ್ನ ಮುನಿಗಳ ವೇಷದಲ್ಲಿದ್ದಂತಹ ತ್ರಿಮೂರ್ತಿಗಳು ತಿಳಿಸ್ತಾರೆ. ಇದೊಂದು ಮಹಾಯಾಗ 7 ದಿನಗಳ ಕಾಲ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ 7 ದಿನಗಳ ಒಳಗೆ ನೀನು ಏಳೋ ಹಾಗಿಲ್ಲ. ನಿಯಮ ಮುರಿದು ಮೇಲೆದ್ದಿದ್ದೇ ಆದರೆ ನಾವು ನಿನ್ನನ್ನು ಸಂಹಾರ ಮಾಡ್ತೀವಿ ಅಂತಾರೆ. ಇನ್ನು ಗಯಾಸುರ ಅವರ ನಿಯಮಕ್ಕೆ ಒಪ್ಪಿಗೆ ನೀಡಿದ. ಯಾಗ ಆರಂಭವಾಯಿತು. 1 ದಿನ, 2 ದಿನ, 3 ದಿನ ಹೀಗೆ ಸುಸೂತ್ರವಾಗಿ ನಡೀತು. ಪ್ರತಿದಿನ ಬೆಳಗಾಗೋ ಮುಂಚೆ ಕೋಳಿ ಕೂಗ ಶಬ್ದವನ್ನ ಕೇಳಿ ಗಯಾಸುರ ಮನ್ಸಿನಲ್ಲೇ ಎಷ್ಟು ದಿನಗಳು ಕಳೆದವು ಅಂತ ಲೆಕ್ಕ ಇಡ್ತಾ ಇದ್ದ. 6ನೇ ದಿನ ಕಳೀತಿದ್ದ ಹಾಗೆ ಇನ್ನೂ ಬೆಳಗಾಗೋ ಮುಂಚೆನೆ ಶಿವ ಕೋಳಿ ರೂಪ ತಾಳಿ ಜೋರಾಗಿ ಕೂಗ್ದ. ಇದನ್ನ ಕೇಳಿ ಗಯಾಸುರ 7 ದಿನ ಆಯಿತು, ಯಾಗ ಮುಗೀತು ಅಂತ ಮೇಲೆದ್ದಾಗಲೇ ಗೊತ್ತಾಗಿದ್ದು ಇನ್ನೂ ಯಜ್ಞ ಮುಗ್ದಿರ್ಲಿಲ್ಲ. ಇನ್ನು ನಿಯಮ ಮೀರಿ ಮೇಲೆದ್ದಿದ್ದಕ್ಕೆ ಗಯಾಸುರನ ಸಂಹಾರ ಕೂಡ ಆಯಿತು. ಆದರೆ ಸಾವಿಗೂ ಮುಂಚೆ ಆತ ಒಂದು ಕೋರಿಕೆಯನ್ನ ಇಡ್ತಾನೆ. ಮುಂದೆ ಎಷ್ಟೇ ಯುಗಗಳು ಕಳೆದ್ರೂ ನನ್ನ ದೇಹದ ಪಾವಿತ್ರ್ಯ ಹೀಗೆ ಇರಬೇಕು. ಯಾರೆಲ್ಲ ಇಲ್ಲಿಗೆ ಬಂದು ಪಿಂಡ ಪ್ರದಾನ ಮಾಡ್ತಾರೋ ಅವರ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗಾಗಬೇಕು ಅಂತ ವರವನ್ನ ಕೇಳ್ತಾನೆ. ಅಂದು ಕೇಳಿದ ವರದಿಂದ ಇವತ್ತಿಗೂ ಗಯಾ ಅತ್ಯಂತ ಪವಿತ್ರವಾದ ಸ್ಥಳ ಆಗೇ ಉಳಿದಿದೆ. ಇವತ್ತಿಗೂ ಸಹಸ್ರಾರು ಜನರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪಿಂಡ ಪ್ರದಾನವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಆವತ್ತು ದೈತ್ಯವಾಗಿದ್ದ ಗಯಾಸುರ ಮಲಗಿದ್ದ ಜಾಗ ಇವತ್ತು ಒಂದೊಂದು ಹೆಸರನ್ನ ಪಡೆದು ಪ್ರಸಿದ್ಧಿಯಾಗಿದೆ. ಅವನ ತಲೆ ಇದ್ದಂತಹ ಪ್ರದೇಶ ಶಿರೋಗಯ ಆಗಿ ಈಗಿನ ಬಿಹಾರ್ನಲ್ಲಿದೆ. ಇನ್ನು ಗಜಗಾತ್ರದ ದೇಹ ಇದ್ದ ಪ್ರದೇಶ ನಾಭಿಗಯ ಆಗಿ ಒರಿಸ್ಸಾದಲ್ಲಿದೆ. ಕಾಲುಗಳಿದ್ದ ಪ್ರದೇಶ ಪಾದಗಯ ಆಗಿ ಆಂಧ್ರ ಪ್ರದೇಶನ ಪಿಠಾಪುರಂನಲ್ಲಿದೆ. ಸುಮ್ಮನೆ ಮಲಗಿದ್ರೆ ತಲೆ ಒಂದು ಕಡೆ ಕಾಲು ಇನ್ನೊಂದು ಕಡೆ ಬರುತ್ತೆ ಅಂದರೆ ಗಯಾಸುರ ಎಷ್ಟು ದೈತ್ಯವಾಗಿದ್ದ ಅಂತ ನೀವೇ ಒಮ್ಮೆ ಆಲೋಚನೆ ಮಾಡಿ.